ದಕ್ಷತೆ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ತೆರ್ದಾಳ್. ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಅಪ್ಡೇಟ್ ಆಗ್ತಾ ಇದೆ. ಜಮಖಂಡಿ ನಗರದಲ್ಲಿ ಯುವಕನಿಗೆ ಚಾಕುವಿನಿಂದ ಇರಿದು ಹಲ್ಲೆ ಮಾಡಿರುವ ಘಟನೆಯೊಂದು ನಡೆದಿದೆ. ಜಮಖಂಡಿ ನಗರದ ಮಟನ್ ಮಾರ್ಕೆಟ್ ಬಳಿ ಈ ಘಟನೆ ಜರುಗಿದ್ದು, ಮುಸ್ಲಿಂ ಯುವಕರ ನಡುವೆ ಗಲಾಟೆ ಶುರುವಾಗಿ ದಲಿತ ಯುವಕನ ಮೇಲೆ ಹಲ್ಲೆ ನಡೆದಿರುತ್ತದೆ. ಗಲಾಟೆ ಹಿಂದೂ ಹಾಗೂ ಮುಸ್ಲಿಂ ಯುವಕರ ಮಧ್ಯೆ ತೀವ್ರ ಸ್ವರೂಪಕ್ಕೆ ತಿರುಗಿದ ಹಿನ್ನೆಲೆಯಲ್ಲಿ ಹನುಮಂತ್ ಶಿವಾಜಿ ಗಾಡಿವಡ್ಡರ್ 18 ವಯಸ್ಸಿನ ಯುವಕನಿಗೆ ಚಾಕುವಿನಿಂದ ಇರಿದು ಹಲ್ಲೆ ಮಾಡಿರುವ ಘಟನೆ ಜರುಗಿದೆ. ಚಾಕುವಿನಿಂದ ಇರಿತಕ್ಕೊಳಗಾದ ಹನುಮಂತ್ ಶಿವಾಜಿ ಗಾಡಿವಡ್ಡರ್ ಯುವಕನನ್ನು ಜಮಖಂಡಿ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಘಟನಾ ಸ್ಥಳಕ್ಕೆ ಶಹರ್ ಪೊಲೀಸ್ ಠಾಣೆ ಪಿಎಸ್ಐ ಅನಿಲ್ ಕುಂಬಾರ್, ಸಿಬ್ಬಂದಿಗಳಾದ ಸದಾಶಿವ ಸೂರ್, ಲೋಕೇಶ್ ಯಳಶೆಟ್ಟಿ, ಶಂಕರ್ ಆಸಂಗಿ, ಶೇಖರ್ ನಾಯಕ್, ಶಂಕರ್ ಮೂಲಿಮನಿ ಭೇಟಿ ನೀಡಿ ತನಿಖೆಯನ್ನು ಮುಂದುವರಿಸಿದ್ದಾರೆ ಎಂದು ಮಾಹಿತಿ ತಿಳಿದುಬರುತ್ತದೆ. ಶಿವಾಜಿ ಗಾಡಿ ವಯಸ್ಸ 18 ಎದರ ಸಂಬಂಧ ಅಪ್ಪ ಗಲಾಟೆ ಅವ್ರದ್ದು ಜೀವನ ಅದ್ರೊಳಗೆ ಸೇರಿಸಿ ನಾನು ಬಡವ್ರಲ್ಲ ಹೊಡ್ಯಾನ ಅನ್ನಗಳು ಕರ್ಕೊಂಡ್ನಿ ಅದುಗಳು ಜಗ ಹಚ್ಚಾರ ಬಡವರು ಚಾಕುಲಿ ಚುಚ್ಚಾರ 10 ಮಂದಿ ಇದ್ರಲ್ಲ ಅವ್ರದವ್ರ ಜಗನ ಆತ್ಮ ನಮಗೆ ತಂದು ಬಿಡೋರಣ್ಣ ಸೋಯಿಲ್ಲಣ್ಣ ಸೋಯಲ್ ಮತ್ತು ರಿಯಾನ ಇನ್ನೊಬ್ಬ ಕಳ್ಸಿರ್ಬತ್ತ ಒಬ್ಬರು ನೋಡಿ ಸೋಯಿಲ್ ಎಷ್ಟು ಚಾಕು ತೊಗೊಂಬಂದ್ರು? ಹಾಂ ಚಾಕು ಚಾಕು ನೋಡೀನಿ. ಹಾಂ ನೋಡಿ ಮತ್ತೆ ಒಂದನೇದಕ್ಕೆ ಹಾಕಿರೋ ಇನ್ನೊಂದಕ್ಕೆ ಎರಡನೇದಕ್ಕೆ ತಂದ್ರೆ ನಾನು ಎಷ್ಟು ತಂದ್ರೆ ಚಾಕು? 2 ಜನ 2 ಚಾಕು ಇಬ್ಬರು ಅಂತಂದರು. ಇಬ್ಬರು ತಂದರು. ಯಾವ ಓಣ್ಯಾನವ್ರು? ಇವರು ಮಟನ್ ಮಾರ್ಕೆಟ್ ಮಟನ್ ಮಾರ್ಕೆಟ್. ಇದನ್ನು ಅವ್ರದ್ದು ಜಗನಾಗ ನಾವು ಹೋಗ್ಯಾನ 5 ವರ್ಷ ಇದು ಜಗ ಇರ್ತಿತ್ತು. ಹೋಗಿದ್ಲೆ 3 ಮಂದಿ ನಾನು ಅಷ್ಟು ಕುಡಿ ತಿರ್ಗಾಡ್ಬಿಡ್ತಾರೆ ಮನೆ ಕಡೆ ಬಂದಾನ. ಮನೆ ಕಡೆ ಬಂದ ಅನ್ನಗಳು ಕರ್ಕೊಂಡು ಬಡಗುಡ್ದಾನ ಚಾಕು ಹಾಕಿರೋಣ ಅನ್ನ ಬಡಗುಡ್ದಾಗಿ ಚಾಕು ಹಾಕೋಣ ಮಾಹಿತಿ ಕಡೆ ಸರ್ಕಾರ ಹಾಕಿದ್ರು ಇದು